ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಜನಸಾಮಾನ್ಯರಿಗೆ ಕೆಎಸ್ಆರ್ಟಿಸಿ ಲಗೇಜ್ ಶಾಕ್. ಶಕ್ತಿ ಯೋಜನೆ ಬೆನ್ನಲ್ಲೇ ಆದಾಯ ಸಂಗ್ರಹಕ್ಕೆ ಮುಂದಾದ ಕೆಎಸ್ಆರ್ಟಿಸಿ ಪ್ರಯಾಣಿಕ ರಹಿತ ಲಗೇಜ್ಗೆ ಹೊಸ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ. ಕೆಎಸ್ಆರ್ಟಿಸಿಯಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಇದು ಒಂದು ತರಹದ ಮತ್ತೊಂದು ಹೊಸ ಆಘಾತ. ಜನಸಾಮಾನ್ಯರಿಗೆ ಕೆಎಸ್ಆರ್ಟಿಸಿ ಲಗೇಜ್ ಶಾಕು. ಶಕ್ತಿ ಯೋಜನೆ ಬೆನ್ನಲ್ಲೇ ಆದಾಯ ಸಂಗ್ರಹಕ್ಕೆ ಮುಂದಾದ ಕೆಎಸ್ಆರ್ಟಿಸಿ. ಚಿಕ್ಕಮ್ಮನ ಮನೆಗೆ ಹೊರಟಿದ್ದೀನಿ, ನಮ್ಮ ಮನೆ ತೋಟದಲ್ಲಾಗಿರೋ ಒಂದೆರಡು ಚೀಲ ಬದನೆಕಾಯಿ ಕೆಎಸ್ಆರ್ಟಿಸಿಲಿ ಹೊತ್ಕೊಂಡು ಹೋಗ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೊಂದು ಪ್ರತ್ಯೇಕ ರೇಟನ್ನು ಕೊಟ್ಟು ಅದಾದ ನಂತರ ಲಗೇಜ್ ರೂಮಿಗೆ ಆ ಗೋಣಿ ಚೀಲನ ಹಾಕಬೇಕು. ನಾಳೆಯಿಂದಲೇ ನೂತನ ದರ ಪಟ್ಟಿ ಜಾರಿ. 2021 ನಂತರ ಮೊದಲ ಬಾರಿಗೆ ಲಗೇಜ್ ದರ ಏರಿಕೆ ಮಾಡಿದ ಕೆಎಸ್ಆರ್ಟಿಸಿ ಇವರು ಕಾದ್ರು ಏನು ಗಿಟ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಆದಾಯಕ್ಕೊಂದು ದಾರಿ ಹುಡುಕಿದ್ರು ಸಿಕ್ತು. ಸಾಕು ಪ್ರಾಣಿ ಪಕ್ಷಿಗಳ ಸಾಗಾಟಕ್ಕೂ ಪರಿಷ್ಕೃತ ದರ ಅನ್ವಯ. 1 ರಿಂದ 5 ಸ್ಟೇಜ್ ವರೆಗೆ ಈ ಮೊದಲು ಇದ್ದ 5 ರು ಈಗ 6 ರುಗೆ ಏರಿಕೆ. 6 ರಿಂದ 12 ಸ್ಟೇಜ್ ವರೆಗೂ ಇದ್ದ 10 ರು ಈಗ 12 ರುಗೆ ಏರಿಕೆ. ನಮ್ಮ ಮನೇಲಿ ಒಂದು ಜಿಮ್ಮಿ ಇದೆ, ಆ ಜಿಮ್ಮಿ ಬಿಟ್ಟಿರೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ, ತಗೊಂಡು ಹೋಗ್ಬೋದು ಬೇಕಾದ್ರೆ, ಆದರೆ ಅದಕ್ಕೂ ಕೂಡ ಪ್ರತ್ಯೇಕ ದರ. ಡೀಸೆಲ್ ಬೆಲೆ ಏರಿಕೆ, ನಿರ್ವಹಣಾ ವೆಚ್ಚ, ಸಿಬ್ಬಂದಿ ವೆಚ್ಚ ಇವೆಲ್ಲವನ್ನು ಲೆಕ್ಕಾಚಾರ ಹಾಕೊಂಡ ಕೆಎಸ್ಆರ್ಟಿಸಿ ನಿಗಮ ಈಗ ಹೊಸ ಸೂತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಘೋಷಣೆ. ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಮತ್ತೊಂದು ಬರ. ಎಲ್ಲೋ ಒಂದು ಕಡೆ ಸರ್ಕಾರ ತೆಗೆದುಕೊಂಡಂತಹ ಗ್ಯಾರಂಟಿ ಸ್ಕೀಮ್ಗಳ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿರೋ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯಲ್ಲಿ ರಾಜ್ಯದ 1.25 ಕೋಟಿ ಮಹಿಳೆಯರು ಪ್ರಯಾಣ ಮಾಡಬಹುದಾಗಿದೆ ಉಚಿತವಾಗಿ. ಕೇವಲ ವ್ಯಾನಿಟಿ ಬ್ಯಾಗ್ನಿಂದ ಆಧಾರ್ ಕಾರ್ಡ್ನ ತೆಗೆದು ತೋರಿಸಿ 350 ಉಂಡಾಗಿರುತ್ತೆ, ಅದನ್ನು ಮತ್ತೆ ತೋರಿಸಿ ಫ್ರೀ ಆಗಿ ಹೋಗಬಹುದು. ಈ ತರಹದೊಂದು ಸರ್ಕಾರದ ಯೋಜನೆ. ಈ ಯೋಜನೆಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟವೇ. ಹಾಗಾಗಿ ಅದನ್ನು ಸರಿದೂಗಿಸೋದಕ್ಕೆ ಕೆಎಸ್ಆರ್ಟಿಸಿ ಜೊತೆಗೆ ಒಂದಷ್ಟು ನಿಗಮಗಳಿದ್ದಾವೆ. ವಾಯುವ್ಯ, ಮತ್ತೊಂದು, ಮಗದೊಂದು, ಈ ಎಲ್ಲ ನಿಗಮಗಳು ಮೇಂಟೈನ್ ಮಾಡೋದಕ್ಕೆ ಒಂದಷ್ಟು ಫಿನಾನ್ಷಿಯಲ್ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳುತ್ತೆ. ಆದಾಯದ ಮೂಲಗಳೇನು ಅಂತೇಳಿ ಸದಾಕಾಲ ಹುಡುಕುದು. ಅದು ಕೇವಲ ಈ ಕೆಎಸ್ಆರ್ಟಿಸಿ ನಿಗಮ ಮಾತ್ರ ಅಲ್ಲ, ಸರ್ಕಾರದ ಎಲ್ಲ ಇಲಾಖೆಗಳು ಕೂಡ ಬೇರೆ ಬೇರೆ ತರಹದಲ್ಲಿ ಏನಾದರೂ ಇನ್ಕಮ್ ಬರೋ ಮೆಥಡ್ಗಳಿದಾವ ಅಂಥೇಳಿ ಲೆಕ್ಕಾಚಾರ ಹಾಕೋದು ಸಹಜ. ಅದರ ಭಾಗವಾಗಿ ಈಗ ಕೆಎಸ್ಆರ್ಟಿಸಿಯಲ್ಲಿ ಈ ಹಿಂದೆ ಪ್ರಯಾಣಿಕರು ಸಂಚರಿಸುವಂತಹ ಬಸ್ಗಳಲ್ಲಿ ಏನಾದರೂ ವಿಶೇಷ ಲಗೇಜ್ಗಳಿದ್ರೆ ಒಂದು 3 kg ಒಳಗಿದ್ರೆ ಅದನ್ನು ಫ್ರೀಯಾಗಿ ಬಿಟ್ಕೋತಾ ಇದ್ರು. ಆದರೆ ಈಗ ಹಂಗಲ್ಲ. 5 kgಗಿಂತಲೂ ಹೆಚ್ಚಿರ್ತಕ್ಕಂತಹ ಲಗೇಜ್ಗಳು ಅದರ ತೂಕದ ಆಧಾರದಲ್ಲಿ ಇಂತಿಷ್ಟು ಅಂತೇಳಿ ಕೊಡಬೇಕು. ಇನ್ನು ಕಂಡಕ್ಟರ್ ಅದಕ್ಕೆ ಪ್ರತ್ಯೇಕವಾದಂತಹ ಬಿಲ್ಲನ್ನು ಕೂಡ ಕೊಡ್ತಾರೆ. ಇನ್ನು ಸಾಕು ಪ್ರಾಣಿಗಳನ್ನು ಅಂದರೆ ನಿಷೇಧಿತ ಪ್ರಾಣಿಗಳಲ್ಲದೇ ಇರತಕ್ಕಂತಹ, ಹಂಗಂತೇಳಿ ನವಿಲನ್ನ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ನಿಷೇಧಿತ ಪ್ರಾಣಿಗಳ ಅಲ್ಲದೇ ಇರತಕ್ಕಂತಹ ಸಾಕು ಪ್ರಾಣಿಗಳನ್ನು ನೀವು ಬಸ್ಗಳ ಮುಖಾಂತರ ತೆಗೆದುಕೊಂಡು ಹೋಗಬಹುದು. ಅದು ಕೂಡ ಸುರಕ್ಷಿತ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳಿರ್ತವೆ. ಆ ನಿಯಮಗಳು ಕಂಡಕ್ಟರ್ಗಳೇ ಹೇಳ್ತಾರೆ. ಆ ನಿಯಮಗಳನ್ನು ಪಾಲನೆ ಮಾಡುವುದರೊಂದಿಗೆ ಆ ತರಹದ ಪ್ರಾಣಿಗಳನ್ನು ಕೂಡ ನೀವು ಸಾಗಿಸಬಹುದಾಗಿದೆ. ನಾಳೆಯಿಂದಲೇ ನಿಮ್ಮ ಬಸ್ ಪ್ರಯಾಣದ ಲಗೇಜು ದುಬಾರಿಯಾಗುತ್ತೆ. ನಾಳೆಯಿಂದಲೇ ನೂತನ ದರ ಪಟ್ಟಿ ಜಾರಿಯಾಗುತ್ತೆ. ಇನ್ನು 2021 ನಂತರ ಮೊದಲ ಬಾರಿಗೆ ಲಗೇಜ್ ದರ ಏರಿಕೆ ಮಾಡ್ತಾ ಇರುವಂತಹ ಕೆಎಸ್ಆರ್ಟಿಸಿ ಟಯರು, ಫ್ರಿಡ್ಜು, ವಾಷಿಂಗ್ ಮಷೀನು ಸಾಗಾಟಕ್ಕೆ ದುಬಾರಿ ಶುಲ್ಕ ಕೊಡಬೇಕಾಗಿ ಬರುತ್ತೆ. ಇನ್ನು ಸಾಕು ಪ್ರಾಣಿ ಪಕ್ಷಿಗಳ ಸಾಗಾಟಕ್ಕೂ ಕೂಡ ಪರಿಷ್ಕೃತ ದರ ಅನ್ವಯ ಆಗುತ್ತೆ. ಅಂದರೆ ಬದಲಾವಣೆಯಾದಂತಹ ದರಗಳು ಅನ್ವಯ ಆಗುತ್ತೆ ಅಂತ. 1 ರಿಂದ 5 ಸ್ಟೇಜ್ವರೆಗೂ ಕೂಡ ಈ ಮೊದಲು ಇದ್ದಂತಹ 5 ರೂಪಾಯಿ ಈಗ 6 ರುಗೆ ಏರಿಕೆಯಾಗಿದೆ. 6 ರಿಂದ 12 ಸ್ಟೇಜ್ವರೆಗಿದ್ದಂತಹ 10 ರು ಈಗ 12 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು 156 ರಿಂದ 160 ಸ್ಟೇಜ್ವರೆಗೆ ಇದ್ದಂತಹ 123 ವರೆಗೂ ಕೂಡ ಆಗಿದೆ. ಅದರ ಜೊತೆಗೆ 145 ರೂಪಾಯಿ ಕೂಡ ಏರಿಕೆ ಆಗಿದೆ. ಇನ್ನು ಡೀಸೆಲ್ ಬೆಲೆ ಏರಿಕೆ, ನಿರ್ವಹಣಾ ವೆಚ್ಚ, ಸಿಬ್ಬಂದಿ ವೆಚ್ಚ ಹೆಚ್ಚಿರುವ ಹಿನ್ನೆಲೆ ಈ ನಿರ್ಧಾರ ಎಂದು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅಧಿಕೃತವಾಗಿ ಈಗ ಪ್ರಕಟ ಮಾಡಿರುವಂತಹದ್ದು. ಇನ್ನು ನಾಳೆಯಿಂದಲೇ ಜಾರಿಯಾಗುವ ಸಾಧ್ಯತೆಗಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.